ಕರಾವಳಿಯಲ್ಲಿ ಹೇಗಾಗಿದೆ ಮಳೆಯಿಂದಾಗಿ ಪರಿಸ್ಥಿತಿ ಅಂತ ನೋಡಿದರೆ ಈ ಕಡೆ ಮಲೆನಾಡಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಕಳೆದ 4 ದಿನಗಳಿಂದ ಧಾರಾಕಾರ ಮಳೆಯಾದಂಥ ಪರಿಣಾಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನದಿಗಳು ಉಕ್ಕಿ ಹರಿತಾ ಇದೆ. ತೀರ್ಥಹಳ್ಳಿ, ಸಾಗರ, ಹೊಸನಗರ ಸೇರಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಸಾಗರ ತಾಲೂಕಲ್ಲಿರುವಂತಹ ಜಗತ್ಪ್ರಸಿದ್ಧ ಜೋಗ ಜಲಪಾತ ಮತ್ತೆ ಮೈದುಂಬಿಕೊಂಡಿದೆ. ವಿಶ್ವವಿಖ್ಯಾತ ಜೋಗ ವೀಕ್ಷಣೆ ಮಾಡುವುದಕ್ಕೆ ಪ್ರವಾಸಿಗರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಇದು ಜೋಗ ಜಲಪಾತ ಮತ್ತೆ ಮೈದುಂಬಿಕೊಂಡಿರುವಂಥ ದೃಶ್ಯ ಇದು. ಶರಾವತಿಯ ನೀರಿನ ಪ್ರಮಾಣ ಜಾಸ್ತಿ ಆಗಿರುವಂಥ ಪರಿಣಾಮ, ಹೆಚ್ಚಾಗಿರುವಂಥ ಪರಿಣಾಮ ಸದ್ಯ ಜೋಗ್ ಫಾಲ್ಸ್ ಜೀವಕಳೆಯಿಂದ ತುಂಬಿ ತುಳುಕ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜಲಪಾತದ 4 ಅಂದರೆ ರಾಜ ರಾಣಿ ರೋವರ್ ರಾಕೆಟ್ ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಈ ದೃಶ್ಯದಲ್ಲಿ ಕಾಣಿಸುತ್ತೆ. ಅಂದರೆ ಮಳೆ ಜಾಸ್ತಿ ಆದ ಪರಿಣಾಮ ಒಳಹರಿವು ಜಾಸ್ತಿ ಆಗಿದೆ. ನದಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿವು ಬರ್ತಾ ಇರೋದರಿಂದ ಜೋಗ ಜಲಪಾತದ ದೃಶ್ಯ ವೈಭವ ಮತ್ತೆ ಆರಂಭ ಆಗಿದೆ. ಅಲ್ಲಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರೋದಕ್ಕೆ ಶುರು ಮಾಡಿದ್ದಾರೆ. ನಾಲ್ಕು ದೃಶ್ಯಗಳು, ಒಂದು ಕರಾವಳಿ, ಮಲೆನಾಡು ಮತ್ತು ನಮ್ಮ ಕೇರಳ, ಉತ್ತರ ಕೇರಳ, ಈ 4 ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಮತ್ತು ಕಾಸರಗೋಡು ಜಿಲ್ಲೆ, ಇಲ್ಲಿ ಮಳೆಯಿಂದಾಗಿ ಆಗಿರುವಂಥ ಸಮಸ್ಯೆಗಳನ್ನು, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಅಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಈ ರೀತಿ ಆ ಭಾಗದಲ್ಲಿ ಆಗೋದು ಸಹಜ ಮತ್ತು ಸಾಮಾನ್ಯ ಅನ್ನೋ ರೀತಿಯಲ್ಲಿ. ಯಾಕಂತಂದರೆ ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಧಾರಾಕಾರ ಮಳೆಯಾಗುತ್ತೆ ಈ ಭಾಗದಲ್ಲಿ. ಸೊ ಈಗ ಜೂನ್ನಲ್ಲೇನೋ ಮುಂಗಾರು ಕಾಲಿಡ್ತು, ಆ ನಂತರ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರಲಿಲ್ಲ. ಮೊನ್ನೆಯಿಂದ ಮಳೆ ಮತ್ತೆ ಚುರುಕಾಗಿದೆ. ಪರಿಣಾಮ ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗೋದು, ಕೃಷಿ ಭೂಮಿಗೆ ನೀರು ನುಗ್ಗೋದು ಮತ್ತು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗೋದು, ಇದನ್ನೆಲ್ಲ ಈ ರೀತಿಯ ಘಟನೆಗಳು ಮತ್ತೆ ಆರಂಭ ಆಗಿರೋದನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.